ಕರ್ನಾಟಕ ಕಾವಲು ಪಡೆ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಇಂದು ಬೆಳಗಿನ ಜಾವ 6 ಗಂಟೆಗೆ ಪೌರ ಕಾರ್ಮಿಕರಿಗೆ ಸಿಹಿಯನ್ನು ವಿತರಿಸುವ ಮುಖಾಂತರ ಪೌರ ಕಾರ್ಮಿಕರೊಂದಿಗೆ 30ನೇ ದಿನದ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು. ಈ ಒಂದು ಶುಭ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂತಹ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಪೌರ ಕಾರ್ಮಿಕರು ಸ್ವಚ್ಛತಾ ಸೇನಾನಿಗಳು, ಅವರಿಗೆ ಗೌರವದಿಂದ ಕಾಣಬೇಕಂತ ತಿಳಿಸುವ ಮೂಲಕ ಎಲ್ಲರಿಗೂ ಶುಭ ಕೋರಿದರು. ಇದೇ ವೇಳೆ ಮೇಸ್ತಿ ಮೂರ್ತಿ ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಅಬ್ದುಲ್ ರಶೀದ್ ಮಾತನಾಡಿದರು. ಟೌನ್ ಸಂಚಾಲಕರಾದಂತಹ ಮಿಮಿಕ್ರಿ ರಾಜು ಸೇರಿದಂತೆ ಪೌರ ಕಾರ್ಮಿಕರು ಹಾಜರಿದ್ದರು. ಒಂದು ಫೋಟೋ ಹೊಡ್ಕೊಳ್ಳೋಣ. ಇಲ್ಲಿ ನಿಂತ್ಕಡ ಅಲ್ಲಿ ನಿಂತ್ಕೊಳ್ಳಿ, ಇದೆ ಸಾಕು. ನಿಂತ್ಕಪ್ಪ, ನಿಂತ್ಕೊಳ್ಳಿ, ಬರೋದು ಫೋಟೋ ಹೊಡಿತೀನಿ. ಕರ್ನಾಟಕ ಕಾವಲು ಪಡೆ ಕೊಟ್ಟಿದ್ದೆ ಮಾತು ಇಟ್ಟಿದ್ದೇ ಇದ್ದೆ. ವಿಶೇಷ ಏನಪ್ಪ ಅಂದರೆ ಈ ನವೆಂಬರ್ ಬಂದು 30 ದಿನ ತುಂಬ ಅಚ್ಚುಕಟ್ಟಾಗಿ ತುಂಬ ಪ್ರೀತಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಂದು ಮುಕ್ತಾಯ ಆಯ್ತಿದೆ. ಮುಂದಿನ ನವೆಂಬರು ಬರೋ ವರ್ಷ ಗಂಟನೂ ಮಾಡ್ತೀವಿ ಅಂತ ಆ ತಾಯಿ ಭುವನೇಶ್ವರಿ ನಮಗೆ ಶಕ್ತಿ ಕೊಟ್ಟರೆ ಖಂಡಿತ ನಾವು ನಮ್ಮ ಟೀಮೊಂದಿಗೆ ನಾವು ಮಾಡ್ತೀವಿ ಅಂತ ನನ್ನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭುವನೇಶ್ವರಿ. ಸರ್, ನವೆಂಬರ್ 1ನೇ ತಾರೀಕಿಂದ ಹಿಡಿದು ಇವತ್ತು ತಾರೀಕು 30 ದಿನ 30 ಕಾರ್ಯಕ್ರಮವನ್ನು ಕರ್ನಾಟಕ ಕಾವಲು ಪಡೆ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಕೊಡ್ತಾ ಬರ್ತಾಯಿದ್ದಾರೆ ಸರ್. ಹಾಗಾಗಿ ನೋಡಿ, ಡಾಕ್ಟರ್ಸ್ಗಳು, ವೈದ್ಯರು, ಸೈನಿಕರು ಮತ್ತು ಹಾಗೆ ನಮ್ಮ ಪೌರ ಕಾರ್ಮಿಕರು ದೇಶದ ಬಹುದೊಡ್ಡ